ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲೋ ಹೊರಟಿದ್ದೀವಿ ಅಂತ ನೋಡ್ತಾ ಇದ್ದೀರಾ? ಹೌದು, ನಾವಿವತ್ತು ನನ್ನ ಫ್ರೆಂಡ್ ಮದುವೆಗೆ ಅಂತ ಹೊರಟಿದ್ದೀವಿ. ಮದುವೆ ಇರೋದು ಶಿರಾದಲ್ಲಿ. ಸೊ ಬಸ್ಸೆಲ್ಲ ರಿಸ್ಕ್ ಅಂತ ಕಾರಲ್ಲೇ ಹೋಗ್ತಿದ್ದೀವಿ. ಇವರು ನನ್ನ ಸ್ಕೂಲ್ ಫ್ರೆಂಡ್ಸ್. ಮದುವೆ ಇರೋದು ಕೂಡ ನನ್ನ ಸ್ಕೂಲ್ ಕ್ಲಾಸ್ಮೇಟ್ದು. ನಾವು 4 ಜನ ಲೇಡೀಸ್ ಹೋಗ್ತಿರೋದು. ನಾವು ಹೊರಟಾಗ ಆಲ್ಮೋಸ್ಟ್ 4:30 ಆಗಿತ್ತು. ರಿಸೆಪ್ಷನ್ ಸ್ಟಾರ್ಟ್ ಆಗೋದು 7 o'clockಗೆ. ಹೋಗೋದಕ್ಕೆ ಒಂದು 3 hours ಆದರೂ ಬೇಕು ಅಂತ ಹೊರಟಿದ್ದು ನಾವು. ನನ್ನ ಮೈದನನ್ನು ಕರ್ಕೊಂಡು ಹೋಗಿದ್ದು ನಾವು. ನಮ್ಮ ಕಾರಲ್ಲೇ ಹೋಗ್ತಿದ್ದೀವಿ. ಹೋಗ್ತಾ ಹೋಗ್ತಾ ಕತ್ಲಾಗೋಯ್ತು. ಯಾರು ಕಾಲ್ ಎಲ್ಲ ಗೊತ್ತು ಅವಳಿಗೆ. ಯಾವ ಆಂಟಿ? ಈಗ ಚೌಟ್ರಿ ರೀಚ್ ಆಗಿದ್ದೀವಿ. ಆ್ಯಕ್ಚುಲಿ ಬೇಗನೆ ರೀಚ್ ಆಗೋದ್ವಿ ನಾವು. ಇನ್ನೂ ಅಲ್ಲಿ ಯಾರೂ ಬಂದಿರಲಿಲ್ಲ. ಸೊ ಅಲ್ಲೇ ಅದು ಇದು ಮಾತಾಡ್ಕೊಂಡು ಕೂತಿದ್ವಿ. ಇನ್ನೂ ಟೈಮ್ ಇತ್ತು ಅಲ್ವಾ, ಅವರೆಲ್ಲ ಬಂದಮೇಲೆ ಹೋಗಿ ರೆಡಿ ಆದರೆ ಆಯಿತು ಅಂತ. ಈಗ ರೆಡಿ ಆಗೋಕ್ಕೆ ಅಂತ ರೂಮ್ ಹತ್ರ ಬಂದ್ವಿ. ಚೌಟ್ರಿಲೇ ರೂಮ್ಸ್ ಇತ್ತು, ಬಟ್ ಅವ್ರ ರಿಲೇಟಿವ್ಸೇ ಜಾಸ್ತಿ ಇದ್ದಿದ್ದರಿಂದ ನಮಗೆ ನನ್ನ ಫ್ರೆಂಡ್ ಹೋಟೆಲಲ್ಲಿ ರೂಮ್ ಬುಕ್ ಮಾಡಿ ಕೊಟ್ಟಿದ್ದ. ರೂಮ್ಗೂ ಚೌಟ್ರಿಗೂ 5 kilometers ಇತ್ತು. ಹೋಗೋದು ಬರೋದು ಇದೇ ಆಯಿತು. ರಿಸೆಪ್ಷನ್ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ. ಸೊ ನಾವೇನು ತಿಂದಿರಲಿಲ್ಲ ಜರ್ನಿಲಿ. ಎಲ್ಲೂ ನಿಲ್ಲಿಸ್ದಂಗೆ ಹೋಗ್ಬಿಟ್ಟಿದ್ವಿ, ಲೇಟ್ ಆಗಿಬಿಡುತ್ತೆ ಅಂತ. ಸೊ ಹೊಟ್ಟೆ ಬೇರೆ ಹಸಿತಾ ಇತ್ತು. ರೂಮ್ ಹತ್ರ ಇದ್ದಿದ್ದು ಒಂದು ಬೇಕ್ರಿಲಿ ಕೇಕು ಪಪ್ಸ್ ಅಂತ ತಗೊಂಡಿದ್ವಿ. ಹಾಗೆ ಮಾತಾಡ್ಕೊಂಡು ತಿನ್ಕೊಂಡು ಕೂತಿದ್ದೀವಿ. ಆ್ಯಕ್ಚುಲಿ ತಿನ್ನಬಾರ್ದಿತ್ತು, ಜರ್ನಿ ಬೇರೆ ಮಾಡಿದ್ವಲ್ವ, ಅದಕ್ಕೂ ಈ ಪಪ್ಸು ಕೇಕ್ ಎಲ್ಲ ಒಂಥರ ಅನಿಸ್ತಾ ಇತ್ತು. ಮಾಮೂಲಿ ನಮ್ಮದು ಲೇಡೀಸ್ ಸ್ಟಾಕ್ಸ್ ಇರುತ್ತಲ್ವ, ಅದನ್ನೇ ಮಾತಾಡ್ಕೊಂಡು ಕೂತಿದ್ವಿ.
ಕಾಮಿಡಿ ಆಗ್ತಾ ಇದೆ. ಸೆರಮ್ ತಂದಿದ್ದಾಳಂತ, ಸೆರಮ್ ಹಾಕಿ ಸಣ್ಣ ಕುತ್ಕೊಳ್ತೀನಿ. ಬೇಡ ಮಾಡ್ತೀನಿ. ಅದು ವೆಟ್ಟೆ ಏರ್ಸಲ್ ಮಾಡಬೇಕು. ಯಾವ ನೋಡಿದ್ದು ಎಷ್ಟು ಟೆನ್ಷನ್. ಇದು ನಿಂಗೆ ಎಳಿತೀನಿ. ಏನೋ ಒಂದು ಮಾಡ್ಬೇಕು ಅಷ್ಟೇ ಜೀವನ. ನೋಡ್ಸೋಮ್ಯಾ ಕುಕ್ಕ ಬಿಡಿಸಿ. ಸರ ಇದೆಯೇನೆ? ಇಲ್ಲ, ನಂಗೊಂದು ಸರ ಬೇಕು. ಸೆಟ್ ಬೇಕಾ? ಸಿಲ್ವರ್ ಬೇಕು. ಹೋಗಿದ್ದವ್ರು ದನ ಅದೇ. ನೆಕ್ಸ್ಟ್ ರೆಡಿ ಆಗೋಣ ಅಂತ ಸ್ಟಾರ್ಟ್ ಮಾಡಿದ್ವಿ. ನಾನು ಲೂಸ್ ಹೇರ್ ಬಿಡೋಣ ಅಂತ ಸಿಂಪಲ್ಲಾಗಿ ಮಾಡಿಸ್ಕೊತಾ ಇದ್ದೀನಿ. ನೋಡಿ ಈ ಥರ ಹಾಕಿದ್ದಾಳೆ. ನೆಕ್ಸ್ಟ್ ಮೇಕಪ್ ಮಾಡ್ಕೊತಾ ಇದ್ದೀವಿ. ನೈಟ್ ಅಲ್ವಾ ಅಂತ ಸ್ವಲ್ಪ ಜಾಸ್ತಿನೇ ಬೇಸ್ ಹಾಕ್ಕೊಳ್ಳೋಣ ಅಂತ ಹಾಕ್ಕೊಂಡು ಆಮೇಲೆ ಜಾಸ್ತಿನೇ ಆಗೋಯ್ತದು. ಎಷ್ಟು ದಿನದಿಂದ ಯೂಸ್ ಮಾಡ್ತಾ ಇದೆಯಾ? ಡಾಕ್ ಅಂಡ್ ಕೀ ತಾನೆ ಅದು? ಚೆನ್ನಾಗಿಲ್ವಾ? ನಿನ್ನಿಷ್ಟ. ನಾನು ಯೂಸ್ ಮಾಡಿದ್ದೀನಿ. ಜಾಸ್ತಿ ಐತಿನಿ. ಚೆನ್ನಾಗಿಲ್ವಾ? ಏನಿಲ್ಲ, ಓಕೆ. ದುಡ್ಡು ವೇಸ್ಟ್ ಅಷ್ಟೇ, ಏನು ಚೇಂಜಸ್ ಆಗಲ್ಲ. ದುಡ್ಡು ವೇಸ್ಟ್. ನಿಮ್ಗೆ ಅದರಿಂದ ಎಫೆಕ್ಟು ಆಗಲ್ಲ, ರಿಸಲ್ಟ್ಸು ಬರಲ್ಲ. ಫೇರ್ ಹೆಂಗಾಗ್ಬಿಡ್ತೀಯ, ಯಾವ್ದು ಹಚ್ಚಿದ್ರು ಫೇರ್ ಆಗಲ್ಲ. ಅದೇನು ನೆಕ್ಗೆ ಯೂಸ್ ಮಾಡ್ಬೇಕಷ್ಟೇ ಅದನ್ನ. ಮತ್ತೆ ತೋರಿಸ್ತಿರಲ್ಲ ಅದನ್ನೆಲ್ಲ. ಯಾರು ಸನ್ಸ್ಕ್ರೀನ್ ಲಾಸ್ಟಲ್ಲಿ ಹಚ್ಚೋದಿಲ್ಲ. ಮೇಕಪ್ ಮಾಡೋದು ವಿಡಿಯೋ ಮಾಡ್ತೀನಿ. ಮಸ್ತ್ ಗೊಂಬೆ ಹಾಸೋ ಥರ ಮಾಡ್ಬಿಟ್ಟು ಬಿಡೆ. ಸೊ ಫೈನಲಿ ನಾನು ರೆಡಿ ಆದೆ. ಕೂದಲೆಲ್ಲ ಮುಂದೆ ಬಂದ್ಬಿಡುತ್ತೆ. ಕ್ಯಾಪ್ ಹಾಕಿರ್ತೀನಲ್ಲ, ಎಲ್ಲರೂ ತಲೆ ಕೊಂಡೆ ಹಾಕಿದಾರ ಇವ ಅವ್ರು ಎಷ್ಟು ಬೇಗ ಹಾಕೊಂಡ್ಬಿಡ್ತದು. ಅದು ಆರುತ್ತೆ ಬಿಡಿ, ಅದು ಸ್ಕೆಚ್. ಅದು ಅದೇನು ಹಾಕೋಕೆ ಅಷ್ಟು ಶಾರ್ಟ್. ಚೌಟ್ರಿ ಹತ್ರ ನಾವು ಬಂದಿದ್ದು 10 o'clockಗೆ. ಲೇಟೇ ಆಗಿತ್ತು. ಬಾ ವಿಡಿಯೋ ಮಾಡ್ತಾ ಇದೀಯಾ? ಬಟ್ ಇನ್ನೂ ಮುಗ್ದಿರಲಿಲ್ಲ. ಡೈರೆಕ್ಟ್ ಸ್ಟೇಜ್ ಹತ್ರ ಹೋದ್ವಿ. ಎಲ್ಲರೂ ಹಾಗೆ ಗ್ರೂಪ್ ಪಿಕ್ ತೆಗೆಸ್ಕೊಂಡು ಊಟಕ್ಕೆ ಬಂದ್ವಿ. ಈ ಪಪ್ಸು ಮತ್ತು ಕೇಕ್ ತಿಂದಿದ್ರಿಂದ ವಾಮಿಟ್ ಬರೋ ಥರ ಅನಿಸ್ತಾ ಇತ್ತು. ಬಟ್ ಆದರೂ ತಿಂದಿದ್ದ ಊಟನೂ ಕೂಡ ಮುಗಿಸ್ಕೊಂಡ್ವಿ. ಊಟ ಎಲ್ಲ ಮುಗಿಸ್ಕೊಂಡು ಸ್ಕೂಲ್ ಫ್ರೆಂಡ್ಸ್ ಎಲ್ಲರೂ ಆಚೆ ಹಾಗೆ ಕುತ್ಕೊಂಡು ಮಾತಾಡ್ತಾ ಇದ್ವಿ. ಆಮೇಲೆ ಟೈಮ್ ನೋಡಿದ್ರೆ 12 ಆಗೋಗ್ಬಿಟ್ಟಿತ್ತು. ಆವಾಗ ರೂಮ್ಗೆ ಬಂದು ಮೇಕಪ್ ಎಲ್ಲ ರಿಮೂವ್ ಮಾಡಿ ಡ್ರೆಸ್ ಚೇಂಜ್ ಮಾಡಿ ಮಲ್ಗೋಣ ಅಂತ ಮಲ್ಕೊಂಡ್ರೆ ನಿದ್ದೆನೇ ಬಂದಿಲ್ಲ. ಮಾರ್ನಿಂಗ್ ಒಂದು 4 o'clockವರೆಗೂ ಮಾತಾಡ್ತಾನೇ ಇದ್ವಿ. ಲೇಡೀಸ್ ಅಲ್ವಾ, ಇದ್ದೇ ಇರುತ್ತಲ್ಲ ಅದು ಇದು ಅಂತ. ಸೊ ಆಮೇಲೆ ಮಲ್ಕೊಂಡ್ವಿ ಹಾಗೆ. ನನಗೆ ಮಾರ್ನಿಂಗ್ 6 o'clock ಹಂಗೆ ಎಚ್ಚರ ಆಗೋಯ್ತು. ಹಾಗೆ ರೂಮ್ ಆಚೆ ಬಂದು ಓಡಾಡ್ಕೊಂಡು ಹೋಗಿ ಮತ್ತೆ ಹಾಗೆ ಸುಮ್ಮನೆ ಮಲ್ಕೊಂಡು ಮಾತಾಡ್ಕೊಂಡಿದ್ವಿ. ಮುಹೂರ್ತ ಇದ್ದಿದ್ದು 9:30ಗೆ. ಸೊ
ರೆಡಿ ಆಗಿದ್ದೀನಿ ನಾನು. ಇವರಿನ್ನೂ ರೆಡಿ ಆಗ್ತಿದ್ದಾರೆ. ಹೇಗೆ ಕಾಣಿಸ್ತಿದ್ದೀನಿ? ಅವ್ನು ತೆಗಿತಾನ. ಸೊ ನೆಕ್ಸ್ಟ್ ಚೌಟ್ರಿಗೆ ಬಂದ್ವಿ. ಹಾಗೆ ಸ್ವಲ್ಪ ಫೋಟೋಸ್ ತಗೊಂಡು ದಾರೆ ಒಯ್ದು ಊಟ ಮಾಡಿಕೊಂಡು ಸ್ವಲ್ಪ ರೀಲ್ಸ್ ಮಾಡಿಕೊಂಡು ಮತ್ತೆ ರೂಮ್ ಹತ್ರ ಬಂದ್ವಿ. ಸ್ಯಾರಿ ಚೇಂಜ್ ಮಾಡಿ ರೂಮ್ ಚೆಕ್ಔಟ್ ಮಾಡ್ತಾ ಇದ್ದೀವಿ. ಹಾಗೆ ನಮ್ಮ ಅಕ್ಕ ಅವ್ರೂರು ಕೂಡ ಶಿರಾ ನಿಯರ್ ಇರೋದ್ರಿಂದ ಅವಳು ಕಾಲ್ ಮಾಡಿ ಊರಿಗೆ ಹೋಗ್ಬಾ ಅಂತ ಹೇಳಿದ್ಲು. ಚೌಟ್ರಿ ಆಪೋಸಿಟೇ ಅವ್ರ ಹಳ್ಳಿ ಇರೋದು. ಸೊ ಅಲ್ಲಿ ಕೂಡ ಹೋಗಿ ಸೊಪ್ಪು ತೆಂಗಿನಕಾಯಿ ಅದು ಇದು ಹಾಕ್ಕೊಂಡು ಹೊರಟ್ವಿ. ಹಾಗೆ ನನ್ನ ಫ್ರೆಂಡ್ಗೆ ಡೆಲಿವರಿ ಕೂಡ ಆಗಿತ್ತು. ಪಾಪು ನೋಡೋಕ್ಕಂತ ಹೋಗಿರಲಿಲ್ಲ. ಅವರೂರು ಕೂಡ ಶಿರಾಗೆ ನಿಯರ್. ಸೊ ಅವ್ರ ಮನೆಗೂ ಹೋಗಿ ಪಾಪು ನೋಡಿಕೊಂಡು ಬ್ಯಾಂಗ್ಳೂರ್ಗೆ ಬಂದ್ವಿ. ಸೊ ಹೀಗಿತ್ತು ನನ್ನ ಫ್ರೆಂಡ್ ಮದುವೆ ಬ್ಲಾಗ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.